ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶುಭಾಬರ್ ನೆನಪಿದೆಯಾ? 2/5/2025 महावाक्य। मीठे बच्चे, एकांत में बैठ अपने साथ बातें करो। हम अविनाशी आत्मा हैं। बाप से सुनते हैं या प्रैक्टिस करो। ಮಧುರ ಮಕ್ಕಳೇ, ಏಕಾಂತದಲ್ಲಿ ಕುಳಿತು ನಿಮ್ಮ ಜೊತೆಗೆ ನೀವೇ ಮಾತನಾಡ್ಕೊಳ್ಳಿ. ನಾವು ವಿನಾಶಿ ಆತ್ಮ ಆಗಿದ್ದೀನಿ, ಬಾಬನಿಂದ ಕೇಳ್ತಿದ್ದೀನಿ, ಈ ಪ್ರಾಕ್ಟೀಸ್ ಮಾಡಿ ಅಂತಾರೆ ಬಾಬಾ. प्रश्न, जो बच्चे याद में अलबेले हैं उनके मुख से कौन से बोल निकलते हैं? ಬಾಬಾ ಪ್ರಶ್ನೆ ಕೇಳ್ತಾರೆ, ಯಾವ ಮಕ್ಕಳು ಯೋಗದಲ್ಲಿ ಹುಡುಗಾಟಿಕೆಯಲ್ಲಿ ಬರ್ತಾರೆ ಅವ್ರ ಬಾಯಿಂದ ಯಾವ ಮಾತು ಬರ್ತದೆ ಅಂತ. ಉತ್ತರ, ವಹ ಕಹತೆ ಹಮ್ ಶಿವಬಾಬಾಕ್ಕೆ ಬಚ್ಚೆ ಹೈ ಹಿ, ಯಾದ್ ಮೇ ಹೈ ಹಿ. ಇಂಥ ಮಕ್ಕಳು ಏನು ಹೇಳ್ತಾರೆ ಅಂದರೆ, ನಾವು ಶಿವಬಾಬನ ಮಕ್ಕಳು ಇದೇ ಇದ್ದೀವಲ್ಲ, ನೆನಪಿನಲ್ಲೇ ಇರ್ತೀವಿ. ಲೇಕಿನ್ ಬಾಬಾ ಕಹತೆ ಸಬ್ ಗಪೋಡೆ ಹೇ, ಅಲ್ಬೇಲಾಪನ್ ಹೇ. ಅರೆ ಬಾಬಾ ಹೇಳ್ತಾರೆ ಇದೆಲ್ಲ ಸುಳ್ಳೆ, ಹುಡುಗಾಟಿಕೆಯಲ್ಲಿದ್ದೀರಾ. इसमें तो पुरुषार्थ करना है, सवेरे उठ अपने को आत्मा समझ बैठ जाना है. ಬಾಬಾ ಹೇಳ್ತಾರೆ ಇದರಲ್ಲಿ ಪುರುಷಾರ್ಥ ಮಾಡಬೇಕು, ಬೆಳಗ್ಗೆದ್ದು ನಿಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ಕೂತ್ಕೊಳ್ಬೇಕು. ರೂ ರಿಹಾನ್ ಕರ್ನಿ ಹೇ, ಆತ್ಮ ಹಿ ಬಾತ್ಚೀತ್ ಕರ್ತಿ ಹೇ. ಆತ್ಮಿಕ ಸಂಭಾಷಣೆ ಮಾಡಬೇಕು ಅಂತಾರೆ ಬಾಬಾ. ಆತ್ಮನೇ ಮಾತಾಡ್ತದೆ. ಅಭಿ ತುಮ್ ದೇಹಿ ಅಭಿಮಾನಿ बनते हो, देही अभिमानी बच्चे ही याद का चार्ट रखेंगे, सिर्फ ज्ञान की ಲಬಾರ್ ನಹಿ ಲಗಾಯೆಂಗೆ. ಬಾಬಾ ಹೇಳ್ತಾರೆ, ಈಗ ನೀವು ದೇಹಿ ಅಭಿಮಾನಿಗಳಾಗ್ತೀರಾ. ದೇಹಿ ಅಭಿಮಾನಿಗಳೇ ನೆನಪಿನ ಚಾರ್ಟನ್ನು ಇಡ್ತಾರೆ, ಕೇವಲ ಜ್ಞಾನದ ಮಾತುಗಳನ್ನಷ್ಟೇ ಹೇಳೋದಿಲ್ಲ, ಜ್ಞಾನದ ಲೇಬಲ್ ಅಂಟಿಸೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಗೀತೆ, ಮುಖಡ ದೇಖಲೆ ಪ್ರಾಣಿ ಕಿತನಾ ಪಾಪ ಕಿಯಾ ಹೇ ಕಿತನಾ ಪುಣ್ಯ ಕಿಯಾ ಹೇ. ಗೀತೆಯಾಗಿದೆ, ಮುಖವನ್ನು ನೋಡಿಕೊಳ್ಳಲೆ ಪ್ರಾಣಿ, ನೀನೆಷ್ಟು ಪಾಪ ಮಾಡಿದೀಯಾ, ನೀನೆಷ್ಟು ಪುಣ್ಯ ಮಾಡಿದೀಯಾ ಅಂತ. ಓಂ ಶಾಂತಿ. रूहानी बच्चों को समझाया गया है कि प्राण आत्मा को कहा जाता है. ಆತ್ಮಿಕ ಮಕ್ಕಳಿಗೆ ಇಲ್ಲಿ ತಿಳಿಸ್ಕೊಡ್ಲಾಗ್ತದೆ, ಪ್ರಾಣ ಅಂದರೆ ಆತ್ಮಕ್ಕೆ ಹೇಳಲಾಗ್ತದೆ. अब बाप आत्माओं को समझाते हैं, ये गीत तो ಭಕ್ತಿ ಮಾರ್ಗಕ್ಕೆ है. ಈಗ ಬಾಬಾ ಆತ್ಮಗಳಿಗೆ ತಿಳಿಸ್ಕೊಡ್ತಾರೆ, ಈ ಗೀತೆ ಭಕ್ತಿ ಮಾರ್ಗದ್ದಾಗಿದೆ. यह तो सिर्फ इनका सार समझाया जाता है. अब तुम जब यहाँ बैठते हो तो अपने को आत्मा समझो. ಇಲ್ಲಿ ಕೇವಲ ಇದರ ಸಾರವನ್ನು ನಾವು ಮಕ್ಕಳಿಗೆ ಬಾಬಾ ತಿಳಿಸ್ಕೊಡ್ತಾರೆ. ನೀವು ಯಾವಾಗ ಇಲ್ಲಿ ಕುತ್ಕೊಳ್ತೀರಾ ಆವಾಗ ನೀವು ನಿಮ್ಮನ್ನು ಆತ್ಮ ಅಂತ ತಿಳ್ಕೊಳ್ಳಿ ಅಂತಾರೆ ಬಾಬಾ. ದೇಹ ಕಾ ಬಾನ್ ಚೋಡ್ ದೇನಾ ಹೇ, ಹಮ್ ಆತ್ಮ ಬಹುತ್ ಛೋಟಿ ಬಿಂದಿ ಹೇ. ಬಾಬಾ ಹೇಳ್ತಾರೆ, ದೇಹದ ಅಭಿಮಾನ ಬಿಟ್ಬಿಡಬೇಕು. ನಾವು ಆತ್ಮ ಒಂದು ಸಣ್ಣ ಬಿಂದು ಆಗಿದ್ದೇವೆ. ಮಹಿ ಶರೀರ ದ್ವಾರ ಪಾಠ ಬಜಾತಿ ಹೋ, ಈ ಆತ್ಮ ಕಾ ಜ್ಞಾನ ಕೊಯ್ ಕೋ ಹೈ ನಹಿ. ನಾನು ಈ ಶರೀರದ ಮೂಲಕ ಪಾತ್ರವನ್ನು ಅಭಿನಯಿಸ್ತೇನೆ, ನಾನು ಆತ್ಮದ ಜ್ಞಾನ ಯಾರ ಹತ್ರನೂ ಇಲ್ಲ. या बाप समझाते हैं अपने को आत्मा समझो, मैं छोटी आत्मा हूँ. ಇಲ್ಲಿ ಬಾಬಾ ತಿಳಿಸ್ಕೊಡ್ತಾರೆ, ನಾನು ಆತ್ಮ ಆಗಿದ್ದೀನಿ ಅಂತ ತಿಳ್ಕೊಳ್ಳಿ, ನಾನು ಸಣ್ಣ ಆತ್ಮ ಇದ್ದೀನಿ. ಆತ್ಮ ಈ ಸಾರ ಪಾಠ ಬಜಾತಿ ಹೇ ಈ ಶರೀರ ಸೆ, ತೋ ದೇಹ ಅಭಿಮಾನ ನಿಕಲ್ ಜಾಯ್. ಆತ್ಮನೇ ಎಲ್ಲ ಪಾತ್ರವನ್ನು ಅಭಿನಯಿಸ್ತದೆ ಈ ಶರೀರದಿಂದ, ದೇಹಾಭಿಮಾನ ದೂರ ಆಗಿಬಿಡಬೇಕು ಅಂತಾರೆ ಬಾಬಾ. ಯಹ ಹೇ ಮೆಹನತ್, ಹಮ್ ಆತ್ಮ ಈ ಸಾರೇ ನಾಟಕಕ್ಕೆ ಆ್ಯಕ್ಟರ್ಸೆ. ಆದರೆ ಇಲ್ಲಿ ಪರಿಶ್ರಮ ಇದೆ ಅಂತಾರೆ ಬಾಬಾ. ನಾವೆಲ್ಲ ಆತ್ಮಗಳು ಈ ಸೃಷ್ಟಿ ನಾಟಕದಲ್ಲಿ ಪಾತ್ರಧಾರಿಗಳಾಗಿದ್ದೇವೆ. ಊಂಚಿತೆ ಊಂಚ ಆ್ಯಕ್ಟರ್ ಹೇ ಪರಂಪಿತ ಪರಮಾತ್ಮ. ಈ ಸೃಷ್ಟಿ ನಾಟಕದಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠ ಪಾತ್ರಧಾರಿ ಅಂದರೆ ಪರಮಾತ್ಮ. ಬುದ್ಧಿ ಮೇ ರಹತಾ ಹೈ, ವಹ ಭಿ ಇತ್ನಿ ಛೋಟಿ ಬಿಂದಿ ಹೇ, ಉನ್ಕಿ ಮಹಿಮಾ ಕಿತ್ನಿ ಬಾರಿ ಹೇ. ಬಾಬಾ ಹೇಳ್ತಾರೆ, ಬುದ್ಧಿಯಲ್ಲಿ ಬರ್ತದೆ, ಅವನು ಕೂಡ ಸಣ್ಣ ಬಿಂದುನೇ, ಆದರೆ ಅವ್ರ ಮಹಿಮೆ ಎಷ್ಟು ಶ್ರೇಷ್ಠ ಇದೆ. ಜ್ಞಾನ ಕಾ ಸಾಗರ್, ಸುಖ ಕಾ ಸಾಗರ್, ಪರಂತು ಹೇ ಛೋಟಿ ಬಿಂದಿ. ಶಿವಬಾಬ ಜ್ಞಾನ ಸಾಗರ, ಸುಖದ ಸಾಗರ, ಆದರೆ ಸಣ್ಣ ಬಿಂದು. ಹಮ್ ಆತ್ಮ ಭಿ ಛೋಟಿ ಬಿಂದಿ ಹೇ, ಆತ್ಮಕ್ಕೋ ಸಿವಾಯ ದಿವ್ಯ ದೃಷ್ಟಿಗೆ ದೇಖ್ ನಹಿ ಸಕ್ತೆ. ಆದರೆ ನಾವು ಆತ್ಮ ಸಣ್ಣ ಬಿಂದು ಆಗಿದ್ದೀವಿ, ಆತ್ಮವನ್ನು ದಿವ್ಯ ದೃಷ್ಟಿಯ ಹೊರತು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಯ ನೈ ನೈ ಬಾತೆ ಅಭಿ ತುಮ್ ಸುನ್ ರಹಿ, ಹೊಸ ಹೊಸ ಮಾತುಗಳನ್ನು ನೀವೀಗ ಕೇಳ್ತಾ ಇದ್ದೀರಾ. ದುನಿಯಾ ಕ್ಯಾ ಜಾನೆ, ತುಮಾರೆ ಮೇ ಭಿ ತೋಡೆ ಹೇ ಜೋ ಯಥಾರ್ಥ ರೀತಿ ಸಮಜ್ತೆ ಹೇ और बुद्धि में रहता है कि हम आत्मा छोटी बिंदी है. ಜಗತ್ತು ಇದನ್ನೇನು ತಿಳ್ಕೊಂಡಿದೆ ಅಂತಾರೆ ಬಾಬಾ. ನಿಮ್ಮಲ್ಲಿಯೂ ಕೂಡ ಕೆಲವರಿದ್ದಾರೆ ಯಥಾರ್ಥ ರೀತಿ ತಿಳ್ಕೊಂಡು ಬುದ್ಧಿಯಲ್ಲಿ ಇರ್ತದೆ, ನಮ್ಮ ಆತ್ಮ ಒಂದು ಸಣ್ಣ ಬಿಂದು ಆಗಿದೆ ಅಂತ. ಹಮಾರ ಬಾಪ್ ಇಸ್ ಡ್ರಾಮಾ ಮೇ ಮುಖ್ಯ ಆ್ಯಕ್ಟರೇ, ನಮ್ಮ ತಂದೆ ಈ ನಾಟಕದಲ್ಲಿ ಮುಖ್ಯ ಪಾತ್ರಧಾರಿಯಾಗಿದ್ದಾರೆ. ಊಂಚತೆ ಊಂಚ ಆ್ಯಕ್ಟರ್ ಬಾಪ್ ಹೇ, ಫಿರ್ ಫಲಾನೆ ಫಲಾನೆ ಆತೆ ಹೇ. ಶ್ರೇಷ್ಠಾತಿ ಶ್ರೇಷ್ಠ ಪಾತ್ರಧಾರಿ ತಂದೆ, ನಂತರ ಉಳಿದವರೆಲ್ಲ ಬರ್ತಾರೆ. तुम जानते हो बाप ज्ञान का सागर है, परंतु शरीर बिगड़ तो ज्ञान सुना न सके. ತಿಳ್ಕೊಂಡಿದ್ದೀವಿ ಜ್ಞಾನದ ಸಾಗರ ಶಿವಬಾಬಾ, ಆದರೆ
ಶರೀರದ ಹೊರತು ಜ್ಞಾನ ಹೇಳಲಿಕ್ಕೆ साध्य ಇಲ್ಲ. शरीर द्वारा ही बोल सकते हैं. अशरीर होने से ऑर्गन्स अलग हो जाते हैं. ಶರೀರದ ಮೂಲಕನೇ ಮಾತಾಡ್ಲಿಕ್ಕೆ ಸಾಧ್ಯ. ಅಶರೀರಿ ಆಗೋದ್ರಿಂದ ಕರ್ಮೇಂದ್ರಿಯಗಳು ಬೇರೆ ಆಗಿಬಿಡ್ತವೆ. ಭಕ್ತಿ ಮಾರ್ಗ में तो ದೇಹದಾರಿಯೋं का ही सिमरण रहता है. ಭಕ್ತಿ ಮಾರ್ಗದಲ್ಲಿ ನೋಡ್ರಿ ದೇಹದಾರಿಗಳನ್ನೇ ನೆನಪು ಮಾಡ್ತಾರೆ ಅವರು. परमपिता परमात्मा के नाम रूप देश काल को ही नहीं जानते. परमपिता परमात्मನ ನಾಮ ರೂಪ ದೇಶ ಕಾಲವನ್ನು ಯಾರೂ ಕೂಡ ತಿಳ್ಕೊಂಡೇ ಇಲ್ಲ. ಬಸ್ ಕಾದೇತೆ ಪರಮಾತ್ಮ ನಾಮ ರೂಪ ಸೆ ನ್ಯಾರೆ. ಕೇವಲ ಹೇಳ್ತಾರೆ ಪರಮಾತ್ಮ ನಾಮರೂಪದಿಂದ ಬೇರೆ ಇದ್ದಾನೆ ಅಂತ. बाप समझाते हैं ड्रामा अनुसार तुम जो नंबर 1 सतो प्रधान थे तुमको ही फिर सतो प्रधान बनना है. ಭಾವ ತಿಳಿಸ್ಕೊಡ್ತಾರೆ ನಾಟಕದ ಅನುಸಾರವಾಗಿ ನೀವೇನು ನಂಬರ್ 1 ಸತೋಪ್ರಧಾನ ಇದ್ರಿ ನೀವೇ ಈಗ ಮತ್ತೆ ಸತೋಪ್ರಧಾನ ಆಗಬೇಕು. तमोप्रधान से सतोप्रधान बनने के लिए तुम्हें फिर यह अवस्था मजबूत रखनी है कि हम आत्मा है. ಬಾಬಾ ಹೇಳ್ತಾರೆ ತಮೋಪ್ರಧಾನದಿಂದ ಸತೋಪ್ರಧಾನ ಆಗೋದಕ್ಕೋಸ್ಕರ ನಮ್ಮ ಅವಸ್ಥೆಯನ್ನು ಈ ರೀತಿ ಗಟ್ಟಿಮುಟ್ಟು ಮಾಡ್ಕೊಳ್ಬೇಕು, ನಾವು ಆತ್ಮ ಆಗಿದ್ದೇವೆ ಅನ್ನುವಂಥದ್ದು. ಆತ್ಮ ಈ ಶರೀರ ದ್ವಾರ ಬಾತ್ ಕರ್ತಿ ಹೇ. ಬಾಬಾ ಹೇಳ್ತಾರೆ ಆತ್ಮ ಈ ಶರೀರದ ಮೂಲಕ ಮಾತಾಡ್ತದೆ. ಉನ್ಮೇ ಜ್ಞಾನ है. यह ज्ञान और कोई की बुद्धि में नहीं है कि हमारी आत्मा में 84 जन्मों का पाठ ಅವಿನಾಶಿ ನೊಂದಾ ಹುವಾ ಹೇ. ಬಾಬಾ ಹೇಳ್ತಾರೆ ಅವರಲ್ಲಿ ಜ್ಞಾನ ಇದೆ. ಈ ಜ್ಞಾನ ಇನ್ಯಾರ ಬುದ್ಧಿಯಲ್ಲೂ ಇರಲಿಕ್ಕೆ ಸಾಧ್ಯ ಇಲ್ಲ. ನಾವು ಆತ್ಮದಲ್ಲಿ 84 ಜನ್ಮಗಳ ಪಾತ್ರ ಅವಿನಾಶಿಯಾಗಿ ನೋಂದಾವಣೆಯಾಗಿದೆ. यह बहुत नई नई पॉइंट्स है. एकांत में बैठकर अपने साथ ऐसी ऐसी बातें करनी है. ಬಾಬಾ ಹೇಳ್ತಾರೆ ಇದು ಬಹಳ ಹೊಸ ಹೊಸ ಪಾಯಿಂಟ್ಸ್ ಆಗಿದೆ. ಏಕಾಂತದಲ್ಲಿ ಕುತ್ಕೊಂಡು ನಮಗೆ ಜೊತೆಗೆ ನಾವೇ ಮಾತಾಡ್ಕೊಳ್ಬೇಕು. ಹಮ್ ಆತ್ಮ ಹೇ ಬಾಪ್ ಸೆ ಸುನ್ ರಾ ಹೂँ. ನಾನು ಆತ್ಮ ಆಗಿದ್ದೀನಿ, ಬಾಬನಿಂದ ಕೇಳ್ತಿದ್ದೀನಿ. ಧಾರಣಾ ಮುझ ಆತ್ಮ ಮೇ ಹೋತಿ ಹೇ, ಮುझ ಆತ್ಮ ಮೇ ಈ ಪಾಠ ಬರಾ ಹುವಾ ಹೇ. ಧಾರಣೆ ನಾನು ಆತ್ಮದಲ್ಲಿಯೇ ಆಗ್ತದೆ. ನಾನು ಆತ್ಮ ಎಲ್ಲ ಪಾತ್ರವನ್ನು ತುಂಬಿಕೊಂಡಿದೆ. ಮೈ ಆತ್ಮ ಅವಿನಾಶಿ ಹೂँ ಯಾ ಅಂದರ್ ಘೋಟ್ನಾ ಚಾಯ್. ನಾನು ಆತ್ಮ ಅವಿನಾಶಿ ಆಗಿದ್ದೀನಿ, ಇದು ಒಳಗಡೆನೇ ಮೆಲಕ್ಕೆ ಹಾಕಬೇಕು ಅಂತಾರೆ ಬಾಬಾ. हमको तमो प्रधान से सतो प्रधान बनना है. देह अभिमानी मनुष्यों को आत्मा का भी ज्ञान नहीं है. कितनी बड़ी बड़ी किताबें अपने पास रखते हैं. ಬಾಬಾ ಹೇಳ್ತಾರೆ ನಾವು ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗಬೇಕು. ದೇಹಾಭಿಮಾನಿಯಾಗಿರುವಂಥ ಮನುಷ್ಯರಿಗೆ ಆತ್ಮದ ಜ್ಞಾನ ಇರಲ್ಲ. ಎಷ್ಟು ದೊಡ್ಡ ದೊಡ್ಡ ಪುಸ್ತಕಗಳನ್ನು ತಮ್ಮ ಹತ್ರ ಇಟ್ಕೊಂಡಿರ್ತಾರೆ ಅವರು. ಅಹಂಕಾರ ಕಿತ್ನಾ ಹೇ. ಮತ್ತು ಅವರೆಲ್ಲ ಆ ವಿದ್ವತ್ತು ಇಟ್ಕೊಂಡಿರೋ ಕಾರಣ ಎಷ್ಟು ಅಹಂಕಾರ ಇರ್ತದೆ ಅವ್ರ ಹತ್ರ. यह है ही तमो प्रधान दुनिया. ऊंचते ऊंच आत्मा तो कोई भी है नहीं. ಬಾಬಾ ಹೇಳ್ತಾರೆ ಇದಿರೋದೇ ತಮೋಪ್ರಧಾನ ಜಗತ್ತು. ಶ್ರೇಷ್ಠಾತಿ ಶ್ರೇಷ್ಠ ಆತ್ಮದನ್ನು ಯಾರು ತಿಳ್ಕೊಂಡೇ ಇಲ್ಲ. तुम जानते हो अब हमें तमोप्रधान से सतोप्रधान बनने का पुरुषार्थ करना है. ಈಗ ನೀವು ತಿಳ್ಕೊಂಡಿದ್ದೀರಾ ಈಗ ನಾವು ತಮೋಪ್ರಧಾನ ಇದ್ದಂಥ ಆತ್ಮಗಳು ಸತೋಪ್ರಧಾನ ಆಗೋ ಪುರುಷಾರ್ಥ ಮಾಡಬೇಕು ಅಂತ. इस बात को अंदर में घोटना है. ಜ್ಞಾನ ಸುನಾನೆ ವಾಲೆ ತೋ ಬಹುತ್ ಹೇ. ಈ ಮಾತನ್ನು ಒಳಗಡೆನೇ ಮೆಲಕ್ಕೆ ಹಾಕ್ಕೊಳ್ಬೇಕು ಅಂತಾರೆ ಬಾಬಾ. ಜ್ಞಾನ ಹೇಳೋರು ಭಾಳ ಜನ ಇದ್ದಾರೆ, ಪರಂತು ಯಾದ ಹೈ ನಹಿ. ಅಂದರ್ ಮೇವ ಅಂತರ್ಮುಖತಾ ರಹನಿ ಚೈ. ಆದ್ರೆ ನೆನಪಿಲ್ಲ ಅಂತಾರೆ ಬಾಬಾ. ಒಳಗಡೆಯಲ್ಲಿಯೇ ಆ ಅಂತರ್ಮುಖತೆ ಇರಬೇಕು. ಹಮ್ಕೋ ಬಾಪ್ ಕಿ ಯಾದ್ ಸೆ ಪತಿ ಸೆ ಪಾವನ್ ಬನ್ನ ಹೇ, ಸಿರ್ಫ್ ಪಂಡಿತ್ ನೈ ಬನ್ನ ಹೇ. ಬಾಬಾ ಹೇಳ್ತಾರೆ ನಾವು ತಂದೆಯ ನೆನಪಿನಿಂದ ಪತಿತರಿಂದ ಪಾವನ ಆಗಬೇಕೆ ಹೊರತು ಕೇವಲ ಪಂಡಿತರಾಗಬಾರ್ದು. इस पर एक पंडित का मिसाल भी है. माताओं को कहते हैं राम राम खाने से पार हो जाएंगे, तो ऐसे लबाड़ी नहीं बनना है. ऐसे बहुत है. ಶಿಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ. ಒಂದು ಪಂಡಿತನ ಕಥೆ ಇದೆ. ಒಬ್ಬ ಹೆಣ್ಮಗಳು ಆ ಪಂಡಿತನ ಹತ್ರ ಬಂದಳು. ನದಿ ಉಕ್ಕಿ ಹರಿತಾ ಇತ್ತು, ನಾನು ದಾಟಬೇಕು ಅನ್ನುವಾಗ ಪಂಡಿತ ಹೇಳ್ತಾನೆ ಅದೇನು ದೊಡ್ಡದು, ನೀನು ರಾಮ್ ರಾಮ್ ಅಂದ್ಕೊಂಡು ಹೋಗ್ಬಿಡು, ನದಿ ದಾಟ್ಬಿಡ್ತೀಯ ಅಂತ. ಆ ಹೆಣ್ಮಗಳು ರಾಮ್ ರಾಮ್ ಅಂದ್ಕೊಂಡು ಹೋದ್ಲು, ನದಿ ದಾಟಿದ್ಲು. ಆದರೆ ಅದೇ ಪರಿಸ್ಥಿತಿ ಪಂಡಿತನಿಗೆ ಬಂದಾಗ ಅವನಿಗೆ ರಾಮ್ ರಾಮ್ ಅನ್ಲಿಕ್ಕಾಗಲಿಲ್ಲ. ಅವನು ದೇಹಾಭಿಮಾನದಲ್ಲಿ ಬಂದ ನೀರಿನಲ್ಲಿ ಮುಳುಗಿ ಹೋಗ್ಬಿಟ್ಟ ಅಂತ. ಅದಕ್ಕೆ ಶಿಬಾಬಾ ಹೇಳ್ತಿದ್ದಾರೆ ಈ ಥರ ಒಂದು ಲೇಬಲ್ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ರಾಮ್ ರಾಮ್ ಅಂತ ಹೇಳಿ ನೀನು ಪಾರಾಗ್ತೀಯ ಅಂತ ನೀನು ಸ್ವಯಂ ಮೊದಲಾಗಬೇಕು ಅನ್ನೋದನ್ನು ಬಾಬಾ ಇಲ್ಲಿ ನಮ್ಗೆ ಹೇಳ್ಕೊಡ್ತಾರೆ. ಹಿಂಗೆ ಭಾಳ ಜನ ಇದ್ದಾರೆ ಅಂತ ಹೇಳ್ತಾರೆ ಬಾಬಾ. ಸಮझाते बहुत अच्छा है परंतु योग है नहीं. सारा दिन ದೇಹಾಭಿಮಾನ में रहते. ಭಾಳ ಚಂದ ತಿಳಿಸ್ಕೊಡ್ತಾರೆ, ಆದರೆ ಯೋಗ ಇಲ್ಲ. ಇಡೀ ದಿನ ದೇಹಾಭಿಮಾನದಲ್ಲಿ ಇರ್ತಾರೆ. नहीं तो बाबा को चार्ट भेजना चाहिए. हम इस समय उठता हूँ, इतना याद करता हूँ. ಇಲ್ಲಾಂದರೆ ಬಾಬನಿಗೆ ಚಾರ್ಟ್ ಕಳಿಸ್ಬೇಕು ತಾನೆ. ಬಾಬಾ ನಾ ಈ ಸಮಯದಲ್ಲಿ ಎದ್ದೆ, ಎದ್ದಿಷ್ಟು ಸಮಯ ನಿನ್ನ ನೆನ್ಪು ಮಾಡಿದೆ. ಕುछ समाचार नहीं देते.
ज्ञान की बहुत लबाड़ मारते हैं, ಏನು ಸಮಾಚಾರನೇ ಕೊಡೋದಿಲ್ಲ ಅಂತಾರೆ ಬಾಬ್. ಜ್ಞಾನದ್ದು ಭಾಳಷ್ಟು ಹೇಳ್ಕೊಳ್ತಾರೆ ಅಂತಾರೆ ಬಾಬ್. योग है ही नहीं, बल बड़ों बड़ों को ज्ञान देते हैं परंतु योग में कच्चे हैं. ಬಾಬಾ ಹೇಳ್ತಾರೆ ಯೋಗ ಇಲ್ಲ, ಬಲೆ ದೊಡ್ಡ ದೊಡ್ಡವ್ರಿಗೂ ಜ್ಞಾನ ಕೊಡ್ತಾರೆ, ಆದರೆ ಯೋಗದಲ್ಲಿ ಕಚ್ಚಾ ಇದ್ದಾರೆ. ಸವೇರೆ ಉಠ್ ಬಾಪ್ ಕೋ ಯಾದ್ ಕರ್ನಾ ಹೇ, ಬಾಬಾ ಆಪ್ ಇತ್ನೇ ಮೋಸ್ಟ್ ಬಿಲಿವೆಡ್ ಹೋ. ಬೆಳಗ್ಗೆ ಎದ್ದು ಬಾಬಾ ನೆನಪು ಮಾಡಬೇಕಂತೆ. ಬಾಬಾ ತಾವೆಷ್ಟು ಮಧುರವಾದ ಅಂಬಿಗಸ್ತ ತಂದೆಯಾಗಿದ್ದೀರ. ಕೈಸಾಯ ವಿಚಿತ್ರ ಡ್ರಾಮಾ ಬನಾ ಹುವಾ ಹೇ, ಕೊಯ್ ಬಿ ರಾಜ್ ನೈ ಜಾನ್ತೆ. ಹೇಗೆ ಈ ವಿಚಿತ್ರವಾದ ನಾಟಕ ಮಾಡಲ್ಪಟ್ಟಿದೆ, ಯಾರೂ ಕೂಡ ಇದರ ರಹಸ್ಯವನ್ನು ತಿಳ್ಕೊಂಡೇ ಇಲ್ಲ. ನ ಆತ್ಮಕ್ಕೋ ನ ಪರಮಾತ್ಮಕ್ಕೋ ಜಾನ್ತೆ, ಆತ್ಮವನ್ನು ತಿಳ್ಕೊಂಡಿಲ್ಲ, ಪರಮಾತ್ಮನನ್ನು ತಿಳ್ಕೊಂಡಿಲ್ಲ. ಈ ಸಮಯ ಮನುಷ್ಯ ಜಾನ್ವರ್ ಸೆ ಬಿ ಬದುತ್ತಾರೆ ಹೇ, ಹಮ್ ಬಿ ಐಸೆ ಥೆ. ಈ ಸಮಯದಲ್ಲಿರುವಂಥ ಮನುಷ್ಯರು ಪ್ರಾಣಿಗಳಿಗಿಂತ ಕಡೆ ಅಂತಾರೆ ಬಾಬ್. ನೀವು ಮಕ್ಕಳು ಹಾಗೆ ಇದ್ರಿ ಅಂತಾರೆ ಬಾಬ್. ಮಾಯಾ ಕೆ ರಾಜ್ಯ ಮೇ ಕಿತ್ನಿ ದುರ್ದಶಾ ಹೋ ಜಾತಿ ಹೇ, ये ज्ञान तुम कोई को भी दे सकते हो. ಬಾಬಾ ಹೇಳ್ತಾರೆ ಮಾಯೆಯ ರಾಜ್ಯದಲ್ಲಿ ಎಲ್ಲರೂ ಎಷ್ಟು ದುರ್ದಶೆಯಲ್ಲಿ ಬಂದುಬಿಟ್ಟಿದ್ದಾರೆ, ಈ ಜ್ಞಾನ ನೀವು ಯಾರಿಗಾದ್ರೂ ಕೊಡ್ಬೋದು. ಬೋಲೋ ಹಮ್ ಆತ್ಮ ಅಭಿ ತಮೋ ಪ್ರಧಾನ್ ಹೋ, ತುಮೆ ಸತೋ ಪ್ರಧಾನ್ ಬನ್ನಾಯ್. ಹೇಳಬೇಕಂತೆ ನೀವು ಆತ್ಮ ಈಗ ತಮೋ ಪ್ರಧಾನ ಆಗಿದ್ದೀರಾ, ತಂದೆ ನೆನಪಿನಿಂದ ಈಗ ಸತೋ ಪ್ರಧಾನ ಆಗಬೇಕು. ಪಹಲೆ ತೋ ಅಪ್ನೆ ಕೋ ಆತ್ಮ ಸಮझो, ಗರೀಬೋ ಕೆ ಲಿಯೇ ತೋ ಅವ್ರ ಹಿ ಸಹಜ ಹೈ. ಬಾಬಾ ಹೇಳ್ತಾರೆ ಫಸ್ಟು ನಿಮ್ಮನ್ನು ಆತ್ಮ ಅಂತ ತಿಳ್ಕೊಳ್ರಿ, ಬಡವರಿಗೋಸ್ಕರ ಅದು ಇನ್ನೂ ಸಹಜ. ಸಾಹುಕಾರೋಂಕೆ ತೋ ಲಫಡೆ ಬಹುತ್ ರಹತೆ ಹೈ, ಸಾಹುಕಾರಿಗೆ ಭಾಳಷ್ಟು ಲಫಡ ಇರ್ತದೆ ಅಂತಾರೆ ಬಾಬಾ. ಬಾಪ್ ಕತೆ ಮೈ ಆತಾಯಿ ಹೂँ ಸಾಧಾರಣ ತನ್ಮೆ, ನ ಬಹುತ್ ಗರೀಬ್ ನ ಬಹುತ್ ಸಾಹುಕಾರ. ಬಾಬಾ ಹೇಳ್ತಾರೆ ನಾನು ಸಾಧಾರಣ ತನ್ವಿನಲ್ಲಿ ಬರ್ತೇನೆ, ಅವರಷ್ಟು ಶ್ರೀಮಂತರು ಆಗಿರಲಿಲ್ಲ, ಅಷ್ಟು ಬಡವರು ಆಗಿರಲಿಲ್ಲ. ಅಭಿ ತುಮ್ ಜಾನ್ತೆ ಹೋ ಕಲ್ಪ ಕಲ್ಪ ಬಾಪ್ ಆಕರ್ ಹಮ್ಕೋ ಯಹಿ ಶಿಕ್ಷಾ ದೇತೆ ಕಿ ಪಾವನ್ ಕೈಸೆ ಬನ್. ಈಗ ನಾವು ತಿಳ್ಕೊಂಡಿದ್ದೀವಿ, ಕಲ್ಪ ಕಲ್ಪ ತಂದೆ ಬಂದು ನಮಗೆ ಈ ಶಿಕ್ಷಣ ಕೊಡ್ತಾರೆ ಪಾವನ ಹೇಗಾಗೋದು ಅಂತ. ಬಾಕಿ ತುಮಾರಿ ದಂಧೆ ಆದಿ ಮೇ ಕಿಟ್ಪಿಟ್ ಹೇ, ಉಸ್ಕೆ ಲಿಯೇ ಬಾಬಾ ನೈ ಆಯೆ. ಇನ್ನು ನಿಮ್ಮ ಉದ್ಯೋಗದಲ್ಲೆಲ್ಲ ಕಿಟಿಪಿಟಿನೋ ಇನ್ನೇನೋ ಪ್ರಾಬ್ಲಮ್ ಇದೆಯೋ ಅದಕ್ಕೋಸ್ಕರ ನಾನಂತೂ ಬಂದಿಲ್ಲ. ತುಮ್ ತೋ ಬುಲಾತೆ ಹಿ ಹೋ ಹೇ ಪತೀತ್ ಪಾವನ್ ಆವ್, ತೋ ಬಾಬಾ ಪಾವನ್ ಬನ್ನೆ ಕಿ ಯುಕ್ತಿ ಬತ್ಲಾತೆ ಹೇ. ಮತ್ತು ನೀವು ಕರೆಯೋದೇ ಯಾಕೆ ಹೇ ಪತೀತ ಪಾವನ ಬಾ ಅಂತ. ನೀವು ಆ ರೀತಿ ಕರೆದ್ರಿ ಅಂದಾಗ ಪಾವನ ಆಗೋ ಯುಕ್ತಿ ಹೇಳ್ಕೊಡ್ತೇನೆ ನಾನು. यह ब्रह्मा खुद भी कुछ नहीं जानते थे, एक्टर होकर और ड्रामा के आदि मध्य अंत को न जाने तो उन्हें क्या कहेंगे. ಬಾಬಾ ಹೇಳ್ತಾರೆ ಬ್ರಹ್ಮನು ಕೂಡ ಏನೂ ತಿಳ್ಕೊಂಡೇ ಇರಲಿಲ್ಲ, ಪಾತ್ರಧಾರಿಗಳಾಗಿ ನಾಟಕದ ಆದಿ ಮಧ್ಯ ಅಂತ್ಯವನ್ನು ತಿಳ್ಕೊಂಡಿಲ್ಲ ಅಂದರೆ ಅವ್ರಿಗೇನಂತ ಹೇಳೋದು. ಹಮ್ ಆತ್ಮ ಈ ಸೃಷ್ಟಿ ಚಕ್ರ ಮೇ ಆ್ಯಕ್ಟರ್ ಹೇ ಯ ಬಿ ಕೊಯ್ ಜಾನ್ತೇನೆ. ನಾನು ಆತ್ಮ ಈ ಸೃಷ್ಟಿ ಚಕ್ರದಲ್ಲಿ ಪಾತ್ರಧಾರಿ ಆಗಿದ್ದೀನಿ ಅನ್ನೋದು ಕೂಡ ಯಾರಿಗೂ ಗೊತ್ತೇ ಇಲ್ಲ. ಬಲ್ ಕಹ ದೇತೆ ಆತ್ಮ ಮೂಲ ವತನ್ ಮೇ ನಿವಾಸ ಕರ್ತಿ ಹೇ ಪರಂತು ಅನುಭವ ಸೆ ನಹೀ ಕಹತೆ. ಬಲೆ ಹೇಳ್ತಾರೆ ಆತ್ಮ ಮೂಲವತನದ ನಿವಾಸಿ ಅಂತ, ಆದರೆ ಯಾರೂ ಕೂಡ ಅನುಭವ ಮಾಡೋದಿಲ್ಲ ಅಥವಾ ಅನುಭವದಿಂದ ಹೇಳೋದಿಲ್ಲ ಅಂತಾರೆ ಬಾಬಾ. ತುಮ್ ತೋ ಅಭಿ ಪ್ರಾಕ್ಟಿಕಲ್ ಮೇ ಜಾನ್ತೆ ಹೋ ಹಮ್ ಆತ್ಮ ಮೂಲವತನಕ್ಕೆ ರವಾಸಿ ಹೇ. ಈಗಂತೂ ನೀವು ಪ್ರಾಕ್ಟಿಕಲ್ದಲ್ಲಿ ತಿಳ್ಕೊಂಡಿದ್ದೀರಿ, ನಾವು ಆತ್ಮ ಮೂಲವತನದ ನಿವಾಸಿಗಳು. ಹಮ್ ಆತ್ಮ ಅವಿನಾಶಿ ಹೇ ಎತ್ತೋ ಬುದ್ಧಿ ಮೇ ಯಾದ್ ರಹನಾ ಚಾಹಿ. ನಾನು ಆತ್ಮ ಅವಿನಾಶಿ, ಇದು ಬುದ್ಧಿಯಲ್ಲಿ ನೆನಪಿರಬೇಕು. ಬಹುತೋं का योग बिल्कुल है ही नहीं, ದೇಹಾಭಿಮಾನ के कारण फिर ಮಿಸ್ಟೇಕ್ಸ್ भी बहुत होती है. ಬಾಬಾ ಹೇಳ್ತಾರೆ ಬಹಳ ಜನರಲ್ಲಿ ಸ್ವಲ್ಪನೂ ಯೋಗ ಇಲ್ಲ, ಭಾಳಷ್ಟು ದೇಹಾಭಿಮಾನ ಇರುವ ಕಾರಣ ಎಷ್ಟೆಲ್ಲ ತಪ್ಪುಗಳು ಅವರಿಂದ ನಡೀತಾ ಇರ್ತದೆ. ಮೂಲ ಬಾತ್ ಐ ಹಿ ದೇಹಿ ಅಭಿಮಾನಿ ಬನ್ನ ಯ ಫುರ್ನಾ ರಹನಾ ಚಾಹಿ ಹಮ್ಕೋ ಸತೋ ಪ್ರಧಾನ್ ಬನ್ನ. ಬಾಬಾ ಹೇಳ್ತಿದ್ದಾರೆ ಇಲ್ಲಿ ಮೂಲ ಮಾತು ಅಂದರೆ ದೇಹಿ ಅಭಿಮಾನಿ ಆಗೋದು. ಈ ನಶೆ ಇರಬೇಕು, ನಾನು ಸತೋಪ್ರಧಾನ ಆಗಬೇಕು ಅಂತ. जिन बच्चों को सतो प्रधान बनने की तात है उनके मुख से कभी पत्थर नहीं निकलेंगे. ಯಾವ ಮಕ್ಕಳಿಗೆ ಸತೋ ಪ್ರಧಾನ ಆಗುವಂತಹ ಒಂದು ನಶೆ ಇರ್ತದಲ್ಲ, ಅವ್ರ ಬಾಯಿಂದ ಎಂದಿಗೂ ಕಲ್ಲುಗಳು ಬರೋದಿಲ್ಲ. कोई भूल हुई तो झट बाप को रिपोर्ट करेंगे, बाबा हमसे यह भूल हुई क्षमा करना. ಅವರಿಂದ ಏನಾದರೂ ತಪ್ಪಾದರೆ ಪಟ್ ಅಂತ ಭಾವನೆಗೆ ಹೇಳ್ತಾರಂತೆ, ಬಾಬಾ ನನ್ನಿಂದ ಈ ತಪ್ಪಾಯಿತು ತಂದೆ, ನನಗೆ ಕ್ಷಮಿಸ್ಬಿಡು ಅಂತ. ಚಿಪಾಯಂಗೆ ನಹಿ, ಚಿಪಾನೆ ಸಿವ ಅವ್ರ ಹಿ ವೃದ್ಧಿ ಕೋ ಪಾತಿ. ಅವರೆಂದು ಮುಚ್ಚಿಟ್ಕೊಳ್ಳಲ್ಲ, ಮುಚ್ಚಿಟ್ಕೊಂಡ್ರೆ ಆ ತಪ್ಪುಗಳು ಇನ್ನೂ ಹೆಚ್ಚಾಗ್ತಾ ಹೋಗ್ತದೆ. ಬಾಬಾ ಕೋ ಸಮಾಚಾರ ದೇತೆ ರಹೋ, ಬಾಬಾ ಲಿಖ್ ದೇಂಗೆ ತುಮಾರ ಯೋಗ ಟೀಕ್ ನೈ ಹೈ. ಬಾಬನಿಗೆ ಸಮಾಚಾರ ಕೊಡ್ತಾ ಹೋಗ್ರಿ. ಬಾಬನಿಗೆ ಸಮಾಚಾರ ಕೊಟ್ಟಾಗ ಬಾಬನು ಅಂತಾರಂತೆ ನಿಂದು ಯೋಗ ಸರಿ ಇಲ್ಲ ಅಂತ. ಪಾವನ್ ಬನ್ನೆ ಕಿ ಹಿ ಮುಖ್ಯ ಬಾತ್ ಹೈ, ತುಮ್ ಬಚ್ಚೋಂ ಕಿ ಬುದ್ಧಿ ಮೇ 84 ಜನ್ಮೋಂ ಕಿ ಕಹಾನಿ ಹೈ. ಪಾವನಾಗುವ ಮುಖ್ಯ ಮಾತಿದೆ ಇಲ್ಲಿ. ಬಾಬಾ ಮಕ್ಕಳ ಬುದ್ಧಿಯಲ್ಲಿ 84 ಜನ್ಮಗಳ ಕಥೆ ಇದೆ ಅನ್ನೋದನ್ನು ತಿಳಿಸ್ಕೊಡ್ತಾರೆ. ನಾವು ಮಕ್ಕಳಿಗೆ ಬಾಬಾ 84 ಜನ್ಮಗಳ ಕಥೆನೂ ಹೇಳ್ತಾರೆ. ಜಿತನಾ ಹೋ ಸಕೆ ಬಸ್ ಯಹಿ ಚಿಂತಾ ಲಗಿ ರಹೆ,
ಸತೋಪ್ರಧಾನ ಬನ್ನ. ಎಷ್ಟು ಸಾಧ್ಯನೋ ಅಷ್ಟು ಇದೇ ಚಿಂತೆ ಇರಲಿ, ಸತೋಪ್ರಧಾನ ಆಗಬೇಕು. ದೇಹಾಭಿಮಾನಕ್ಕೋ ಛೋಡ್ ದೇನಾ ಹೈ, ತುಮ್ ಹೋ ರಾಜ ಋಷಿ. ಬಾಬಾ ಹೇಳ್ತಾರೆ ದೇಹಾಭಿಮಾನ ಬಿಡಬೇಕು, ಯಾಕಂದರೆ ನೀವು ರಾಜ ಋಷಿಗಳು. ಹಠಯೋಗಿ ಕಭಿ ರಾಜಯೋಗ ಸಿಕ್ಲಾ ನ ಸಕೆ, ರಾಜಯೋಗ ವಾಪಿ ಸಿಕ್ಲಾತೆ. ಹಠಯೋಗಿಗಳು ಎಂದಿಗೂ ರಾಜಯೋಗ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ರಾಜಯೋಗವನ್ನು ತಂದೆನೇ ಕಲಿಸ್ತಾರೆ. ಜ್ಞಾನ ಭಿ ಬಾಪ್ ಹಿ ದೇತೆ ಹೇ, ಬಾಕಿ ಈ ಸಮಯ ತಮೋಪ್ರಧಾನ ಭಕ್ತಿ. ಜ್ಞಾನ ತಂದೆನೇ ಕೊಡ್ತಾರೆ, ಈ ಸಮಯದಲ್ಲಿರೋದೆಲ್ಲ ತಮೋಪ್ರಧಾನ ಭಕ್ತಿ. ज्ञान सिर्फ बाप संगम पर ही आकर सुनाते हैं. बाप आए हैं तो भक्ति ख़त्म होनी है, यह दुनिया भी ख़त्म हो जानी है. ಶಿವಬಾಬಾ ಈ ಜ್ಞಾನವನ್ನು ಕೇವಲ ಸಂಗಮ ಯುಗದಲ್ಲಿನೇ ಬಂದು ಕೊಡ್ತಾರೆ. ಮತ್ತು ತಂದೆ ಬಂದರೆ ಭಕ್ತಿ ಸಮಾಪ್ತಿಯಾಗಿಬಿಡ್ತದೆ, ಈ ಜಗತ್ತು ಕೂಡ ಸಮಾಪ್ತಿಯಾಗಿಬಿಡ್ತದೆ. ಜ್ಞಾನ और योग से सतयुग की स्थापना होती है. ಜ್ಞಾನ ಯೋಗದಿಂದ ಸತ್ಯುಗದ ಸ್ಥಾಪನೆ ಆಗ್ತದೆ. ಭಕ್ತಿ ಚೀज़ ही अलग है, ಮನುಷ್ಯ ಫಿರ್ ಕಹ ದೇತೆ ಸುಖ ದುಃಖ ಯಾಯಿ ಹೇ. ಭಕ್ತಿ ಅನ್ನೋ ವಸ್ತುನೇ ಬೇರೆ ಅಂತಾರೆ ಬಾಬಾ. ಮನುಷ್ಯರು ಏನು ಹೇಳ್ತಾರೆ ಅಂದರೆ ಸುಖ ದುಃಖ ಎಲ್ಲ ಇಲ್ಲೇ ಇದೆ ಅಂತ. अभी तुम बच्चों पर बड़ी ರೆಸ್ಪಾನ್ಸಿಬಿಲಿಟಿ है, अपना कल्याण करने की युक्ति रचते रहो. ಬಾಬಾ ಹೇಳ್ತಾರೆ ನೀವು ಮಕ್ಕಳ ಮೇಲೆ ಈಗ ಎಷ್ಟೆಲ್ಲ ಜವಾಬ್ದಾರಿ ಇದೆ ಅಂದರೆ ನಿಮ್ಮನ್ನು ಅಥವಾ ನಿಮ್ಮ ಕಲ್ಯಾಣ ಮಾಡ್ಕೊಳ್ಳುವಂತಹ ಯುಕ್ತಿ ರಚನೆ ಮಾಡ್ಕೊಳ್ತಾ ಹೋಗ್ರಿ. ಯಬಿ ಸಮಜಾಯ ಹೇ ಪಾವನ್ ದುನಿಯಾ ಹೇ ಶಾಂತಿಧಾಮ್ और ಸುಖಧಾಮ್. ಇದು ಕೂಡ ತಿಳಿಸ್ಕೊಡ್ತಾರೆ ಬಾಬಾ. ಪಾವನ ಜಗತ್ತು ಅಂದರೆ ಶಾಂತಿಧಾಮ ಸುಖಧಾಮ. ಯಹೇ ಅಶಾಂತಿಧಾಮ್ ದುಃಖಧಾಮ್. ಬಾಬಾ ಹೇಳ್ತಾರೆ ಇದು ಅಶಾಂತಿಧಾಮ ದುಃಖಧಾಮ. पहली मुख्य बात है योग की. योग नहीं है तो ज्ञान की लबार है, सिर्फ पंडित मुआफिक. ಮುಖ್ಯ ಮಾತು ಅಂದ್ರೆ ಯೋಗದ್ದು ಅಂತಾರೆ ಬಾಬಾ. ಯೋಗ ಇಲ್ಲ ಅಂದರೆ ಕೇವಲ ಜ್ಞಾನ ಹೇಳೋ ಪಂಡಿತರಾಗಿ ಬಿಡ್ತೀರ. ಬಾಬಾ ಹೇಳ್ತಿದ್ರೆ ಆಜ್ ಕಲ್ ತೋ ರಿದ್ದಿ ಸಿದ್ಧಿ ಬಿ ಬಹುತ್ ನಿಕ್ಲಿ ಹೈ, ಇನ್ಸೆ ಜ್ಞಾನ ಕಾ ಕನೆಕ್ಷನ್ ನೈ ಹೈ. ಬಾಬಾ ಹೇಳ್ತಾರೆ ಇವತ್ತಿನ ಸಮಯದಲ್ಲಿ ಮಾಟ ಮಂತ್ರ ರಿದ್ದಿ ಸಿದ್ಧಿ ಅನ್ನೋದೆಷ್ಟೆಲ್ಲ ಹುಟ್ಕೊಂಡಿದೆ, ಜ್ಞಾನಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಮನುಷ್ಯ ಕಿತ್ನಾ ಝೂಟ್ ಮೇ ಫಸೆ ಹುಯೇ ಹೇ ಪತೀತೆ. ಎಷ್ಟೆಲ್ಲ ಈ ಸುಳ್ಳಿನಲ್ಲಿ ಸಿಕ್ಕಾಕೊಂಡಿದ್ದಾನೆ ಮನುಷ್ಯ, ಪತೀತಾಗ್ಬಿಟ್ಟಿದ್ದಾನೆ ಅಂತಾರೆ ಬಾಬ್. ಬಾಪ್ ಖುದ್ ಕಹತೆ ಮೈ ಪತಿ ದುನಿಯಾ ಪತಿ ಶರೀರ ಮೇ ಆತಾ ಹೂಂ. ತಂದೆ ಸ್ವಯಂ ಹೇಳ್ತಾರೆ ನಾನು ಪತಿತ ಜಗತ್ತು ಪತಿತ ಶರೀರದಲ್ಲಿ ಬರ್ತೇನೆ. ಪಾವಂತು ಕೊಯ್ ಯಾ ಹೈ ಹಿ ನಹಿ, ಯಾ ತೋ ಅಪ್ನೆ ಕೋ ಭಗವಾನ್ ಕಹತೆ ನಹಿ. ಪಾವನರಂತೂ ಇಲ್ಲಿ ಯಾರೂ ಇಲ್ಲವೇ ಇಲ್ಲ. ಇವರು ತಮ್ಮನ್ನು ಭಗವಂತ ಅಂತ ಹೇಳ್ಕೊಳ್ಳೋದಿಲ್ಲ, ಬ್ರಹ್ಮವನ್ನು ಕೂಡ ತನ್ನನ್ನು ಭಗವಂತ ಅಂತ ಹೇಳ್ಕೊಳ್ಳೋದಿಲ್ಲ. ಯಾ ತೋ ಕಹತೆ ಮೈ ಬಿ ಪತೀತ್ ಹೂಂ, ಪಾವನ್ ಹೋಂಗೆ ತೋ ಫರಿಸ್ತಾ ಬನ್ ಜಾಯೆಂಗೆ. ಈ ಬ್ರಹ್ಮವನು ಹೇಳ್ತಾರೆ ನಾನು ಪತೀತ ಆಗಿದ್ದೀನಿ, ಪಾವನ ಆದರೆ ಫರಿಸ್ತಾ ಆಗ್ತೀನಿ. तुम भी पवित्र फरिश्ता बन जाएंगे. तो मूल बात यही है कि हम पावन कैसे बने. ನೀವು ಕೂಡ ಪವಿತ್ರ ಫರಿಸ್ತಾ ಆಗ್ತೀರಾ. ಮೂಲ ಮಾತು ಇದೇ ಆಗಿದೆ, ನಾವು ಪಾವನ ಹೇಗಾಗೋದು ಅಂತ. ಯಾದ್ ಬಹುತ್ ಜರೂರಿ है. जो बच्चे याद में अलबेले हैं वह कहते हैं हम शिव बाबा के बच्चे तो है ही, याद में ही है. ಶಿವ ಬಾಬಾ ಇಲ್ಲಿ ಏನು ಹೇಳ್ತಾರೆ ಅಂದರೆ ನಮಗೆ ನೆನ್ಪು ಮಾಡುವಂಥ ಒಂದು ಎಚ್ಚರಿಕೆಯನ್ನು ಬಾಬಾ ನಾವು ಮಕ್ಕಳಿಗೆ ಕೊಡ್ತಾರೆ. ಅವಶ್ಯವಾಗಿದೆ ನೆನ್ಪು ಮಾಡೋದು. ಇನ್ನು ಯಾವ ಮಕ್ಕಳು ಬಾಬನ ನೆನಪಲ್ಲಿರಲ್ಲ, ಹುಡುಗಾಟಿಕೆಯಲ್ಲಿರ್ತಾರೆ, ಅವ್ರೇನು ಹೇಳ್ತಾರೆ ಅಂದರೆ ನಾವು ಬಾಬನ ಮಗು ಇದ್ದೇ ಇದ್ದೀವಲ್ಲ, ಬಾಬನ ನೆನಪು ಇದ್ದೇ ಇದೆಯಲ್ಲ ಅಂತಾರೆ. ಲೇಕಿನ್ ಬಾಬಾ ಕತೆ ಸಬ್ ಗಪ್ಪೋಡೆ ಹೇ ಅಲ್ಬೇಲಾಪನ್ ಹೇ. ಆದರೆ ಇಲ್ಲಿ ಬಾಬಾ ಏನು ಹೇಳ್ತಾರೆ ಇದೆಲ್ಲ ಸುಳ್ಳು, ಹುಡುಗಾಟಿಕೆಯಲ್ಲಿದ್ದೀರಾ ನೀವು. इसमें तो पुरुषार्थ करना है, सवेरे उठ अपने को आत्मा समझ बैठ जाना है. ಇದರಲ್ಲಿ ಪುರುಷಾರ್ಥ ಮಾಡಬೇಕು. ಬೆಳಗ್ಗೆ ಎದ್ದು ನಿಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನು ನೆನಪು ಮಾಡಬೇಕು. ರೂ ರಿಹಾನ್ ಕರ್ನಿ ಹೇ, ಆತ್ಮ ಈ ಬಾತ್ಚೀತ್ ಕರ್ತಿ ಹೇ ನಾ, ಆತ್ಮಿಕ ಸಂಭಾಷಣೆ ಮಾಡಬೇಕು. ಇಲ್ಲಿ ಆತ್ಮನೇ ಮಾತಾಡ್ತದೆ ಅಲ್ವಾ. ಅಭಿ ತುಮ್ ದೇಹಿ ಅಭಿಮಾನಿ ಬಂತೆ ಹೋ, ಜೋ ಕೋಯಿ ಕಾ ಕಲ್ಯಾಣ ಕರ್ತಾ ಇತ್ತು ಉನ್ಕಿ ಮಹಿಮಾ ಬಿ ಕಿ ಜಾತಿ ಹೇ ನಾ. ಈಗ ನೀವು ದೇಹಿ ಅಭಿಮಾನಿ ಆಗ್ತೀರ. ಈಗ ತಿಳ್ಕೊಳ್ರಿ, ಯಾರು ಅನೇಕರ ಕಲ್ಯಾಣ ಮಾಡ್ತಾರೆ ಅಂದಾಗ ಅವ್ರ ಮಹಿಮೆ ಮಾಡಲಾಗ್ತದೆ ತಾನೆ. ವಹ ಹೋತಿ ಹೇ ದೇಹ ಕಿ ಮಹಿಮಾ, ಯಾ ತೋ ಹೈ ಹಿ ನಿರಾಕಾರ ಪರಂಪಿತ ಪರಮಾತ್ಮ ಕಿ ಮಹಿಮಾ. ಆದರೆ ಅಲ್ಲಿ ದೇಹದ ಮಹಿಮೆ ಮಾಡಿದರೆ ಇಲ್ಲಿ ಪರಂಪಿತ ಪರಮಾತ್ಮ ತಂದೆಯ ಮಹಿಮೆ. ಇಸ್ಕೋಯಿ ತುಮ್ ಸಮಸ್ತೆ ಹೋ, ಎ ಸಿ ಡಿ ಅವ್ರ ಕೊಯಿ ಕಿ ಬುದ್ಧಿ ಮೇ ತೋಡಿ ಹೋಗಿ. ಬಾಬಾ ಹೇಳ್ತಾರೆ ಇದನ್ನು ನೀವೀಗ ತಿಳ್ಕೊಂಡಿದ್ರೆ ಮೆಟ್ಟಲ್ ಚಿತ್ರದ ಬಗ್ಗೆ ಯಾರಿಗೆ ಗೊತ್ತಿದೆ, ಯಾರ ಬುದ್ಧಿಯಲ್ಲಿದೆ ಅಂತಾರೆ ಬಾಬಾ. ಹಮ್ 84 ಜನ್ಮ ಕೈಸೆ ಲೇತೆ, ನೀಚೆ ಉತರ್ತೆ ಆತೆ, ಅಬ್ ತೋ ಪಾಪ್ ಕಾ ಘಡಾ ಭರ್ ಗಯಾ ಹೇ, ವ ಸಾಫ್ ಕೈಸೆ ಹೋ. ಬಾಬಾ ಹೇಳ್ತಾರೆ ನಾವು 84 ಜನ್ಮ ಹೇಗೆ ತಗೊಳ್ತೇವೆ, ಕೆಳಗಿಳಿತಾನೆ ಬರ್ತೇವೆ, ಪಾಪದ ಕೊಡ ತುಂಬಿದೆ, ಈಗ ಇದನ್ನು ಸ್ವಚ್ಛ ಮಾಡೋದು ಹೇಗೆ. ಇಸ್ಲಿಯೇ ಬಾಪ್ಕೋ ಬುಲಾತೆ ಹೇ ತುಮ್ ಹೋ ಪಾಂಡವ ಸಂಪ್ರದಾಯ. ಆ ಪಾಪದ ಕೊಡ ಇಳಿಸ್ಲಿಕ್ಕೇ, ಆದರೆ ಆ ಪಾಪದ ಕೊಡದಿಂದ ದೂರ ಮಾಡಲಿಕ್ಕೇ ಶಿವ ಬಾಬಾನನ್ನು ಕರಿತೇವೆ. ಬಾಬಾ ಬಂದಿದ್ದಾರೆ ಈಗ, ನಾವೆಲ್ಲ ಪಾಂಡವ ಸಂಪ್ರದಾಯದವರು. ರಿಲಿಜಿಯೋ ಬಿ ಪೊಲಿಟಿಕಲ್ ಬಿ ಹೋ, ಬಾಬಾ ಸಬ್ ರಿಲಿಜನ್ ಕಿ ಬಾತ್ ಸಮझाते हैं. ಬಾಬಾ ಹೇಳ್ತಾರೆ ಧರ್ಮ ಮತ್ತು ರಾಜ್ಯದ ಬಗ್ಗೆ ತಿಳಿಸ್ಕೊಡ್ತಾರೆ ಬಾಬಾ.
ಬಾಬಾ ಹೇಳ್ತಿದ್ದಾರೆ, ನಾವು ಮಕ್ಕಳಿಗೆ ಧರ್ಮದ ಬಗ್ಗೆ ತಿಳಿಸ್ಕೊಡ್ತಾರೆ, दूसरा कोई समझा ना सके, ಇದು ಬೇರೆ ಯಾರು ತಿಳಿಸ್ಕೊಡಕ್ಕೆ ಸಾಧ್ಯ ಇಲ್ಲ. बाकी वह धर्म स्थापन करने वाले क्या करते, उनके पिछाड़ी तो औरों को भी नीचे आना पड़ता. ಇನ್ನು ಆ ಧರ್ಮಸ್ಥಾಪಕರು ಏನು ಮಾಡ್ತಾರೆ, ಅವ್ರು ಕೆಳಗಿಳಿದ್ರೆ ಅವ್ರ ಜೊತೆಗೆ ಉಳಿದವರೆಲ್ಲರೂ ಕೆಳಗಿಳಿತಾನೆ ಬರ್ತಾರೆ. बाकी वह कोई मोक्ष थोड़े ही देते, बाप ही पिछाड़ी में आकर सबको पवित्र बनाई वापस ले जाते. ಇನ್ನು ಬಾಬಾ ಹೇಳ್ತಾರೆ, ಯಾರಿಗೆ ಮೋಕ್ಷ ಕೊಡ್ತಾರೇನವರು, ಬಾಬಾ ಕೊನೆಗೆ ಬಂದು ಎಲ್ಲರನ್ನ ಪವಿತ್ರ ಮಾಡಿ ವಾಪಸ್ ಕರ್ಕೊಂಡು ಹೋಗ್ತಾರೆ. ಇಸ್ಲಿಯೇ ಉಸ್ ಏಕೆ ಸಿವಾಯ ಅವ್ರ ಕೊಯ್ಕಿ ಮಹಿಮಾ ಹೈನೆ, ಅದಕ್ಕೋಸ್ಕರ ಆ ಒಬ್ಬನ ಹೊರತು ಇನ್ಯಾರ ಮಹಿಮೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮಕ್ಕೆ ಅವ್ರು ತುಮಾರಿ ಕೊಯ್ ಮಹಿಮಾ ನೈ, ಬಾಬಾ ಹೇಳ್ತಾರೆ ಬ್ರಹ್ಮಂದು ಮಹಿಮೆ ಇಲ್ಲ, ನೀವು ಮಕ್ಕಳದು ಮಹಿಮೆ ಇಲ್ಲ. ಬಾಬಾ ನ ಆತ ತೋ ತುಂಬಿ ಕ್ಯಾ ಕರ್ತೆ, ಬಾಪ್ ತುಮಕೋ ಚಡ್ತಿ ಕಲಾ ಮೇಲೆ ಲೇ ಜಾತ. ವಿಚಾರ ಮಾಡಿ, ಬಾಬಾನೇ ಬರೆದಿದ್ರೆ ನಮ್ದೇನು ಬೆಲೆ ಇತ್ತು, ನಮಗೇನು ಬೆಲೆ ಇತ್ತು, ನಮ್ಮನ್ನು ಯಾರು ಮಾತಾಡಿಸ್ತಿದ್ರು. ಈಗ ಬಾಬಾ ನಮಗೆ ಏರುವ ಕಲೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ಗಾತೆ ಬಿ ಹೇ ತೇರೆ ಭಾನೆ ಸರ್ವಕಾ ಭಲ, ಪರಂತು ಅರ್ಥ ಥೋಡಿ ಸಮಜ್ತೆ ಹೇ, ಮಹಿಮಾ ತೋ ಬಹುತ್ ಕರ್ತೆ ಹೇ. ಗಾಯನ ಮಾಡ್ತಾರೆ, ನಿಮ್ಮ ಕಲ್ಯಾಣದ ಜೊತೆಗೆ ಎಲ್ಲರ ಕಲ್ಯಾಣ ಆಗ್ತದೆ, ನೀವೇರೋದ್ರ ಜೊತೆಗೆ ಜಗತ್ ಮೇಲೆ ಇರ್ತದೆ ಅಂತ. ಅದರ ಅರ್ಥ ಯಾರಾದರೂ ತಿಳ್ಕೊಂಡಿದ್ದಾರೇನು, ಮಹಿಮೆ ಭಾಳ ಮಾಡ್ತಾ ಇರ್ತಾರೆ. ಬಾಪ್ನೇ ಸಮಜಾ ಹೇ, ಅಕಾಲ್ ತೋ ಆತ್ಮ ಹೇ ಉನ್ಕಾ ಯ ತಖ್ತ್ ಹೇ. ಈಗ ಬಾಬಾ ತಿಳಿಸ್ಕೊಡ್ತಾರೆ, ಅಕಾಲ್ ಅಂದರೆ ಆತ್ಮ, ಅದರದ್ದು ಇದು ಸಿಂಹಾಸನ. ಆತ್ಮ ಅವಿನಾಶಿ ಹೇ, ಕಾಲ್ ಕಬಿ ಖಾತಾ ನಹಿ. ಆತ್ಮ ಅವಿನಾಶಿ, ಸಾವೆಂದು ತಿನ್ನೋದಿಲ್ಲ. ಆತ್ಮ ಕೋ ಏಕ್ ಶರೀರ ಚೋಟ್ ದೂಸರಾ ಪಾರ್ಟ್ ಬಜಾನಾ ಹೇ. ಆತ್ಮ ಒಂದು ಶರೀರ ಬಿಟ್ಟು ಇನ್ನೊಂದು ಪಾತ್ರ ಅಭಿನಯಿಸಬೇಕು. ಬಾಕಿ ಲೇನೆ ಕಿಲಿ ಕೊಯ್ ಕಾಲ್ ಆತ ಥೋಡಿ ಹೇ. ಇನ್ನು ಕರ್ಕೊಂಡು ಹೋಗೋದಕ್ಕೋಸ್ಕರ ಯಮ ಬರ್ತಾನೇನು, ತುಮಕೋ कोई के शरीर छोड़ने का दुख नहीं होता है, शरीर छोड़कर दूसरा पार्ट बजाने गया रोने की क्या दरकार. ಬಾಬಾ ಹೇಳ್ತಾರೆ, ನಿಮ್ಗೆ ಯಾರಾದರೂ ಶರೀರ ಬಿಟ್ಟರೆ ದುಃಖ ಆಗಲ್ಲ, ಯಾಕೆಂದರೆ ಒಂದು ಶರೀರ ಬಿಟ್ಟರು ಇನ್ನೊಂದು ಶರೀರ ತೊಗೊಂಡು ಪಾತ್ರ ಮಾಡಲಿಕ್ಕೆ ಹೋದರು ಅಂತ. ಅಳೋ ಅವಶ್ಯಕತೆಯೇ ಇಲ್ಲ. ಹಮ್ ಆತ್ಮ ಬಾಯಿ ಬಾಯಿ ಹೇ, ಯಬಿ ತುಮ್ ಅಭಿ ಜಾನ್ತೀವ್. ನಮ್ಮ ಆತ್ಮ ಸೋದರರಾಗಿದ್ದೇವೆ, ಇದನ್ನು ಕೂಡ ನೀವೀಗ ತಿಳ್ಕೊಂಡಿದ್ದೀರಾ. ಗಾತೆ ಹೇ ಆತ್ಮ ಪರಮಾತ್ಮ ಅಲಗ್ ರಹೆ ಬಹುಕಾಲ್, ಬಾಬಾ ಕಹಾ ಆಕರ್ ಮಿಲ್ತೆ ಹೇ. ಗಾಯನ ಮಾಡ್ತಾರೆ ನೋಡ್ರಿ, ಆತ್ಮ ಪರಮಾತ್ಮ ಬಹಳ ಕಾಲದಿಂದ ಅಗಲಿದ್ರು ಅಂಥೇಳಿ. ಬಾಬಾ ಎಲ್ಲಿ ಬಂದು ಭೇಟಿಯಾಗ್ತಾರೆ, ಯಬಿ ಕೊಯ್ ನೈ ಜಾನ್ತಿ, ಇದನ್ನು ಕೂಡ ಯಾರೂ ತಿಳ್ಕೊಂಡಿಲ್ಲ. ಅಭಿ ತುಮಕೋ ಹರ್ ಬಾತ್ ಮೇ ಸಮಜಾನಿ ಮಿಲ್ತಿ ಹೇ, ಕಬ್ ಸೆ ಸುನ್ತೆ ಹಿ ಆತೆ ಹೋ. ಈಗ ನಿಮಗೆ ಪ್ರತಿಯೊಂದು ಮಾತಿನ ತಿಳುವಳಿಕೆ ಸಿಗ್ತದೆ. ಯಾವಾಗಿಂದ ಕೇಳ್ತಾ ಬಂದ್ರಿ, ಕೊಯ್ ಕಿತಾಬಾದಿ ತೊಡಿ ಊಟಾತೆ, ಸಿರ್ಫ್ ರೆಫರ್ ಕರ್ತೆ ಸಮಜಾನಿಕ್ಕೆ. ನೀವೇನು ಪುಸ್ತಕ ಎಲ್ಲ ತೊಗೊಂಡು ಹೇಳ್ತಾರೇನು, ಬಾಬಾ ಏನು ನಮಗೆ ಪುಸ್ತಕ ತೊಗೊಂಡು ಹೇಳ್ತಾರೆ, ಕೇವಲ ರೆಫರ್ ಮಾಡ್ತಾರೆ ತಿಳಿಸ್ಕೊಡೋದಕ್ಕೋಸ್ಕರ. ಬಾಪ್ ಸಚ್ಚ ತೋ ಸಚ್ಚಿ ರಚನಾ ರಸ್ತೆ ಹೇ, ಸಚ್ ಬತಾದ. ತಂದೆ ಸತ್ಯ ಅಂದಾಗ ಸತ್ಯ ರಚನೆಯನ್ನು ರಚನೆ ಮಾಡ್ತಾರೆ, ಸತ್ಯ ಹೇಳ್ತಾರೆ. ಸಚ್ ಸೆ ಜೀತ್ ಜೂಟ್ ಸೆ ಹಾರ್, ಸತ್ಯದಿಂದ ಗೆಲುವು, ಸುಳ್ಳು ಬಾಬಾ ಹೇಳ್ತಾರೆ ಅದು ಸೋಲಿಸ್ತದೆ. ಸಚ್ ಬಾಪ್ ಸಚ್ ಖಂಡಕ್ಕೆ ಸ್ಥಾಪನಾ ಕರ್ತೆ, ಸತ್ಯ ತಂದೆ ಸತ್ಯಖಂಡದ ಸ್ಥಾಪನೆ ಮಾಡ್ತಾರೆ. ರಾವಣ ಸೆ ತುಮಕೋ ಬಹುತ್ ಹಾರ್ ಖಾಯಿ ಹೇ, ರಾವಣನಿಂದ ನೀವು ಭಾಳ ಸೋತಿದ್ದೀರಾ. ये सब खेल बना हुआ है, अभी तुम जानते हो हमारा राज्य स्थापन हो रहा है, फिर यह सब होंगे नहीं. ಇದೆಲ್ಲ ಆಟ ಮಾಡಲ್ಪಟ್ಟಿದೆ, ಈಗ ನೀವು ತಿಳ್ಕೊಂಡಿದ್ದೀರಾ ನಮ್ಮ ರಾಜ್ಯ ಸ್ಥಾಪನೆ ಆಗ್ತಾ ಇದೆ, ಇದೆಲ್ಲವೂ ಇರೋದಿಲ್ಲ. ಯಥೋ ಸಬ್ ಪೀಚೆ ಆಯೆ ಹೇ, ಇದೆಲ್ಲ ಬಾಬಾ ಹೇಳ್ತಿದ್ರೆ ನಂತರ ಬಂದಿರೋದು. यह सृष्टि चक्र बुद्धि में रखना कितना सहज है. जो पुरुषार्थी बच्चे हैं वो इसमें खुश नहीं होंगे कि हम ज्ञान तो बहुत अच्छा सुनाते हैं. ಶಿಬಾಬಾ ಹೇಳ್ತಾರೆ, ಈ ಸೃಷ್ಟಿಚಕ್ರ ಬುದ್ಧಿಯಲ್ಲಿ ಇಟ್ಕೊಳ್ಳೋದು ಎಷ್ಟು ಸಹಜ. ಆದರೆ ಯಾರು ಪುರುಷಾರ್ಥಿ ಮಕ್ಕಳಿದಾರಲ್ಲ ಅವ್ರು ಇಷ್ಟಕ್ಕೆ ಖುಷಿ ಆಗಲ್ಲ. ನಾವು ಭಾಳ ಜ್ಞಾನ ಭಾಳ ಚೆನ್ನಾಗಿ ಹೇಳ್ತೇವೆ. ಸಾತ್ಮೆ ಯೋಗ ಅವ್ರ ಮ್ಯಾನರ್ಸ್ ಬಿ ಧಾರಣ ಕರಂಗೆ. ಇಂಥ ಮಕ್ಕಳು ಜೊತೆಯಲ್ಲಿ ನಡವಳಿಕೆ ಮತ್ತು ಯೋಗ ಎಲ್ಲವನ್ನೂ ಧಾರಣೆ ಮಾಡ್ಕೊಳ್ತಾರೆ. ತುಮೆ ಬಹುತ್ ಬಹುತ್ ಮೀಠಾ ಬನ್ನ ಹೇ, ಕೊಯ್ ಕೊಂದು ದುಃಖ ನೈ ದೇನಾ ಹೇ. ಬಾಬಾ ಹೇಳ್ತಾರೆ, ನೀವು ಭಾಳ ಭಾಳ ಮಧುರ ಆಗಬೇಕು, ಯಾರಿಗೂ ದುಃಖ ಕೊಡಬಾರ್ದು. ಪ್ಯಾರ್ ಸೆ ಸಮಜಾನಾ ಚಾಯೆ, ಪವಿತ್ರ ಪರ್ ಬಿ ಕಿತ್ನಾ ಹಂಗಾಮ ಹೋಗ್ತಾ ಹೈ, ಪ್ರೀತಿಯಿಂದ ತಿಳಿಸ್ಕೊಡ್ಬೇಕು. ಪವಿತ್ರತೆಗೂ ಕೂಡ ಎಷ್ಟು ಗಲಾಟೆ ನಡೀತದೆ. ಯಬಿ ಡ್ರಾಮಾ ಅನುಸಾರ ಹೋಗ್ತಾ ಹೇ, ಯ ಬನಾ ಬನಾಯ ಡ್ರಾಮಾ ಹೇನ, ಇದು ಕೂಡ ನಾಟಕದ ಅನುಸಾರ ಆಗ್ತದೆ. ಇದು ಮಾಡಲ್ಪಟ್ಟ ನಾಟಕ. ಐಸೆ ಡ್ರಾಮಾ ಮೇ ಹೋಂಗಾ ತೋ ಮಿಲೇಗಾ ನಹಿ, ಮೆಹನತ್ ಕರ್ನಿ ಹೇ. ಈ ರೀತಿ ಎಲ್ಲ ನಾಟಕದಲ್ಲಿದ್ದರೆ ಆಗ್ತದೆ, ಇಲ್ಲ ಪರಿಶ್ರಮ ಪಡಬೇಕು. ದೇವತಾओं ಮಿಸಲ್ ದೈವಿ ಗುಣ ಧಾರಣ ಕರ್ನಿ ಹೇ, ಲೂನ್ ಪಾನಿ ನೈ ಬನ್ನ ಹೇ. ದೇವತೆಗಳ ಹಾಗೆ ದೈವಿ ಗುಣ ಧಾರಣೆ ಮಾಡ್ಕೊಳ್ಬೇಕು, ಉಪ್ಪು ನೀರು ಆಗಬಾರ್ದು ಅಂತಾರೆ ಬಾಬಾ. ದೇಖ್ನಾ ಚಾಹಿಯೆ ಹಮ್ ಉಲ್ಟಿ ಚಲನ್ ಚಲ್ಕರ್ ಬಾಪ್ ಕಿ ಇಜ್ಜತ್ ತೋ ನೈ ಗವಾತೆ. ನಮ್ಮ ನಾವು ನೋಡ್ಕೊಳ್ಬೇಕು,
ಏನಾದರೂ ನಾವು ಉಲ್ಟಾ ಪಲ್ಟಾ ಮಾಡಿ ತಂದೆಯ ಹೆಸರನ್ನು ಹಾಳು ಮಾಡ್ತಿದ್ದೀವ ಅಥವಾ ತಂದೆಯ ಮರ್ಯಾದೆ ತೆಗಿತಿದ್ದೀವ ಅಂತ. ಸದ್ಗುರು ಕಾ ನಿಂದಕ್ ಟೌರ್ ನಾ ಪಾಯ್, ಸದ್ಗುರುವಿನ ನಿಂದಕರಿಗೆ ಎಲ್ಲೋದ್ರೂ ಸ್ಥಾನ ಇಲ್ಲ. ಯಹ ತೋ ಸತ್ ಬಾಪ್ ಹೇ, ಸತ್ ಟೀಚರ್ ಹೇ, ಆತ್ಮ ಕೋ ಅಬ್ ಸ್ಮೃತಿ ರಹತಿ ಹೇ. ಈಗ ಶಿವಬಾಬ ಸತ್ಯ ಟೀಚರ್, ಆತ್ಮಕ್ಕೀಗ ಸ್ಮೃತಿ ಬಂತು. ಬಾಬಾ ಜ್ಞಾನ ಕಾ ಸಾಗರ್, ಸುಖ ಕಾ ಸಾಗರ್ ಹೇ. ಶಿವಬಾಬ ಏನಾಗಿದ್ದಾರೆ? ಜ್ಞಾನದ ಸಾಗರ, ಸುಖದ ಸಾಗರ. ಜರೂರ್ ಜ್ಞಾನ ದೇಕರ್ ಗಯಾ ಹೂँ ತಬ್ ತೋ ಗಾಯನ ಹೋತಾ ಹೈ. ಅವಶ್ಯವಾಗಿ ಶಿವಬಾಬ ಜ್ಞಾನ ಕೊಟ್ಟು ಹೋಗಿರ್ಬೇಕಲ್ಲ, ಅದಕ್ಕೇ ಅಲ್ವಾ ಶಿವಬಾಬನಿಗೆ ಗಾಯನ ಮಾಡೋದು. ಉನ್ಕಿ ಆತ್ಮ ಮೇ ಕೊಯ್ ಜ್ಞಾನ ಥಾ ಕ್ಯಾ, ಆತ್ಮ ಕ್ಯಾ ಡ್ರಾಮಾ ಕ್ಯಾ ಹೇ ಕೊಯ್ ಬಿ ನೈ ಜಾನ್ತೆ. ಇನ್ಕಿ ಆತ್ಮ ಮೇ ಅಂದರೆ ಬ್ರಹ್ಮನ ಆತ್ಮದಲ್ಲಿ ಏನಾದರೂ ಜ್ಞಾನ ಇತ್ತೇನು? ಆತ್ಮ ಏನು, ಡ್ರಾಮಾ ಏನಾಗಿದೆ ಅಂತ ಯಾರೂ ಕೂಡ ತಿಳ್ಕೊಂಡಿಲ್ಲ. ಜಾನ್ನ ತೋ ಮನುಷ್ಯಂ ಕೊಯ್ ಹೇ, ರುದ್ರಯಜ್ಞ ರಸ್ತೆ ತೋ ಆತ್ಮೋಂ ಕಿ ಪೂಜಾ ಕರ್ತೆ ಹೇ. ತಿಳ್ಕೊಳ್ಳೋದು ಮನುಷ್ಯರೇ ಅಲ್ವಾ. ರುದ್ರಯಜ್ಞ ರಚನೆ ಮಾಡ್ತಾರೆ ಅಂದಾಗ ಆತ್ಮಗಳ ಪೂಜೆ ನಡೀತದೆ. ಉನ್ಕೋ ಪೂಜಾ ಅಚ್ಚಿವಾ ದೈವಿ ಶರೀರೋಂ ಕಿ ಪೂಜಾ ಅಚ್ಚಿ ಕೇಳ್ತಾರೆ ಬಾಬಾ. ಈ ರುದ್ರಜ್ಞಾನ ಅಥವಾ ರುದ್ರಯಜ್ಞ ರಚನೆ ಮಾಡಿದಾಗ ಅಲ್ಲೇನು ಆತ್ಮಗಳ ಪೂಜೆ ಅಂದರೆ ಸಾಲಿಗ್ರಾಮಗಳ ಪೂಜೆ ನಡೀತದೆ, ಆ ಪೂಜೆ ಒಳ್ಳೆಯದು. ಅಥವಾ ದೈವಿ ಶರೀರದ ಪೂಜೆ ನಡೀತದಲ್ಲ ದೇವತೆಗಳದ್ದು, ಅದು ಒಳ್ಳೆಯದು. यह शरीर तो 5 तत्वों का है, इसलिए एक शिव बाबा की पूजा ही ಅವ್ಯಭಿಚಾರಿ ಪೂಜೆ. ಬಾಬಾ ಹೇಳ್ತಾರೆ ಇಲ್ಲಿ ಈ ಶರೀರ 5 ತತ್ವಗಳಿಂದ ಮಾಡಲ್ಪಟ್ಟಿರುವ ಕಾರಣ ಒಬ್ಬ ಶಿವಬಾಬನ ಪೂಜೆನೇ ಅವ್ಯಭಿಚಾರಿ ಪೂಜೆ. ಅಭಿ ಉಸ್ ಏಕ್ ಸೇ ಹಿ ಸುನ್ನಾ ಹೇ, ಇಸ್ಲಿಯೇ ಕಹಾ ಜಾತಾ ಹೇ ಹಿಯರ್ ನೋ ಇವಿಲ್. ಈಗ ಈ ಒಬ್ಬ ತಂದೆಯಿಂದಲೇ ಕೇಳಬೇಕು, ಅದಕ್ಕೋಸ್ಕರ ಕೆಟ್ಟದ್ದನ್ನು ಕೇಳಬೇಡಿ. ಗ್ಲಾನಿ ಕಿ ಕೊಯ್ ಬಾತ್ ನ ಸುನೆ, ಯಾರಾದರೂ ಗ್ಲಾನಿ ಮಾಡ್ತಿದ್ದಾರೆ ಅಂದರೆ ಗ್ಲಾನಿ ಮಾತು ಕೇಳಬೇಡಿ. ಮುಜೆ ಏಕ್ ಸೇ ಹಿ ಸುನೋ, ಯಹ ಹೇ ಅವ್ಯಭಿಚಾರಿ ಜ್ಞಾನ. ನಾನೊಬ್ಬನಿಂದನೇ ಕೇಳಿ ಅಂತಾರೆ ಬಾಬಾ, ಇದು ಅವ್ಯಭಿಚಾರಿಯಾದ ಜ್ಞಾನ. ಮುಖ್ಯ ಬಾತ್ ಹೇ ಜಬ್ ದೇಹಾಭಿಮಾನ ಟೂಟೇಗಾ ತಭಿ ತುಮ್ ಶೀತಲ್ ಬನೆಂಗೆ. ಮುಖ್ಯ ಮಾತು ಅಂದರೆ ಯಾವಾಗ ದೇಹಾಭಿಮಾನ ದೂರ ಆಗ್ತದಲ್ಲ ಆವಾಗ ನೀವು ಶೀತಲರಾಗ್ತೀರ. ಬಾಪ್ ಕಿ ಯಾದ್ ಮೇ रहेंगे तो मुख से भी उल्टा सुल्टा बोल नहीं बोलेंगे, ಕುದೃಷ್ಟಿ ನೈ ಜಾಯ್. ತಂದೆ ನೆನಪಿನಲ್ಲಿದ್ದರೆ ಒಂದು ನಿಮ್ಮ ಬಾಯಿಂದ ಉಲ್ಟಾ ಪಲ್ಟಾ ಮಾತುಗಳು ಬರೋದಿಲ್ಲ, ಇನ್ನೊಂದು ನಿಮ್ಮ ದೃಷ್ಟಿಯಲ್ಲಿ ವಿಕಾರತನ ಇರೋದಿಲ್ಲ. ದೇಖ್ತೆ ಹುಯ್ ಜೈಸೆ ದೇಖೆಂಗೆ, ನೋಡ್ತಿದ್ರೂ ನೋಡ್ದಾಗಿರ್ತೀರ. ಹಮಾರ ಜ್ಞಾನ ಕಾ ತೀಸರಾ ನೇತ್ರ ಖುಲಾ ಹುವಾ ಹೈ, ನಮ್ಮ ಜ್ಞಾನದ 3ನೇ ಕಣ್ಣು ತೆರೆದಿದೆ. ಬಾಪ್ನೇ ಆಕರ್ ತ್ರಿನೇತ್ರಿ ತ್ರಿಕಾಲದರ್ಶಿ ಬನಾಯ. ಈಗ ಬಾಬಾ ಬಂದು ನಮ್ಮನ್ನು ತ್ರಿನೇತ್ರಿ ತ್ರಿಕಾಲದರ್ಶಿ ಮಾಡಿದ್ದಾರೆ. ಅಬ್ ತುಮಕೋ ತೀನೋ ಕಾಲೋ ತೀನೋ ಲೋಕೋಂ ಕಾ ಜ್ಞಾನ ಹೇ. ಈಗ ನಮಗೆ 3 ಕಾಲ 3 ಲೋಕಗಳ ಜ್ಞಾನ ಇದೆ. ಅಚ್ಚಾ मीठे मीठे सिक्किलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते नमस्ते नमस्ते. बाबा गुड मॉर्निंग. शुक्रिया बाबा शुक्रिया. धारणा के लिए मुख्य सार, ज्ञान सुनाने के साथ साथ योग में भी रहना है. ಬಾಬಾ ಹೇಳ್ತಿರಲಿ ಜ್ಞಾನ ಹೇಳೋದ್ರ ಜೊತೆಗೆ ಯೋಗದಲ್ಲಿನೂ ಇರಬೇಕು. ಅಚ್ಚೆ ಮ್ಯಾನಸ್ ಧಾರಣ ಕರ್ನಿ ಹೇ, ಬಹುತ್ ಮೀಠಾ ಬನ್ನ ಹೇ. ಒಳ್ಳೆ ನಡವಳಿಕೆ ಧಾರಣೆ ಮಾಡ್ಕೊಳ್ಬೇಕು, ಬಹಳ ಮಧುರರಾಗಬೇಕು. ಮುಖ್ಸೆ ಕಭಿ ಪತ್ತರ್ ನೈ ನಿಕಾಲ್ನೆ, ನಮ್ಮ ಬಾಯಿಂದ ಎಂದಿಗೂ ಕಲ್ಲುಗಳು ಬರಬಾರ್ದು. ಸೆಕೆಂಡ್, ಅಂತರ್ಮುಖಿ ಬನ್ ಏಕಾಂತ ಮೇ ಬೈಟ್ ಅಪ್ನೆ ಆಪ್ ಸೆ ರೂ ರಿಹಾನ್ ಕರ್ನಿ ಹೇ. ಬಾಬಾ ಹೇಳ್ತಾರೆ ಅಂತರ್ಮುಖಿಗಳಾಗಿ ಏಕಾಂತದಲ್ಲಿ ಕುಳಿತು ನಮ್ಮ ಜೊತೆಗೆ ನಾವೇ ಮಧುರ ಮಾತನಾಡ್ಕೊಳ್ಬೇಕು, ಆತ್ಮಿಕ ಸಂಭಾಷಣೆ ಮಾಡಬೇಕು. ಪಾವನ್ ಬನ್ನೇಕಿ ಯುಕ್ತಿಯಾ ನಿಕಾಲ್ನಿ ಹೇ, ಪಾವನರಾಗುವ ಯುಕ್ತಿ ಹುಡುಕೊಳ್ಬೇಕು. ಸವೇರೆ ಸವೇರೆ ಉಟ್ಕರ್ ಬಾಪ್ಕೋ ಬಡೆ ಪ್ಯಾರ್ ಸೆ ಯಾದ್ ಕರ್ನಾ ಹೇ. ಬೆಳಗ್ಗೆ ಎದ್ದು ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು. ವರದಾನ್, ವೈರ್ಲೆಸ್ ಸೆಟ್ ದ್ವಾರ ವಿನಾಶ್ ಕಾಲ್ ಮೇ ಅಂತಿಮ ಡೈರೆಕ್ಷನ್ ಕೋ ಕ್ಯಾಚ್ ಕರ್ನೆ ವಾಲೆ ವಾಯ್ಸ್ಲೆಸ್ ಭವ. ಬಾಬಾ ವರದಾನ ಹೇಳ್ತಾರೆ, ವೈರ್ಲೆಸ್ ಸೆಟ್ ಮೂಲಕ ವಿನಾಶ ಕಾಲದಲ್ಲಿ ಅಂತಿಮ ಡೈರೆಕ್ಷನನ್ನು ಕ್ಯಾಚ್ ಮಾಡುವಂತಹ ವಾಯ್ಸ್ಲೆಸ್ ಆಗಿರಿ ಅಂತ. विनाश के समय अंतिम डायरेक्शंस को कैच करने के लिए वाइस्लेस बुद्धि चाहिए. ವಿನಾಶದ ಸಮಯ ಅಂತಿಮ ಡೈರೆಕ್ಷನನ್ನು ಕ್ಯಾಚ್ ಮಾಡೋದಕ್ಕೋಸ್ಕರ ವಾಯ್ಸ್ಲೆಸ್ ಬುದ್ಧಿ ಬೇಕು ಅಂತಾರೆ ಬಾಬ್. जैसे वे लोग वायरलेस सेट द्वारा एक दूसरे तक आवाज़ पहुंचाते, ಹೇಗೆ ಅವರು ವೈರ್ಲೆಸ್ ಸೆಟ್ ಮೂಲಕ ಒಬ್ಬರು ಇನ್ನೊಬ್ಬರವರೆಗೆ ಆವಾಜ್ ಹರಡಿಸ್ತಾರೆ. ಯಾಹೇ ವಾಯ್ಸ್ಲೆಸ್ ಕಿ ವೈರ್ಲೆಸ್. ಬಾಬಾ ಹೇಳ್ತಿದ್ದಾರೆ ಇಲ್ಲಿ ವಾಯ್ಸ್ಲೆಸ್ ಎನ್ನುವ ವೈರ್ಲೆಸ್ ಅಂತಾರೆ ಬಾಬಾ, ಶಬ್ದರಹಿತ.
इस वायरलेस द्वारा आपको आवाज़ आएगा कि यह सेफ स्थान पर पहुंच जाओ। ಈ ವೈರ್ಲೆಸ್ ಮೂಲಕ ನಮಗೆ ಆವಾಜ್ ಬರ್ತದೆ, ಇಂತಹ ಸುರಕ್ಷಿತವಾದ ಸ್ಥಾನಕ್ಕೆ ಬಂದು ತಲುಪಿಬಿಡಿ ಅಂತ. ಜೋ ಬಚ್ಚೆ ಬಾಪ್ ಕಿ ಯಾದ್ ಮೇ ರಹನೆ ವಾಲೆ ವೈಸ್ಲೆಸ್ ಹೆ. ಬಾಬಾ ಹೇಳ್ತಾರೆ ಯಾವ ಮಕ್ಕಳು ತಂದೆಯ ನೆನಪಿನಲ್ಲಿರುವಂತಹ ವೈಸ್ಲೆಸ್ ಆಗಿದ್ದಾರೆ, ಜಿನೇ ಆಶ್ಚರ್ಯ ಬನ್ನೇಕ ಅಭ್ಯಾಸ, ಯಾರಿಗೆ ಆಶ್ಚರ್ಯವಾಗುವ ಅಭ್ಯಾಸ ಇದೆ, ವೈ ವಿನಾಶ ಮೇ ವಿನಾಶ ನೈ ಹೋಂಗೆ, ಅವರು ವಿನಾಶ ಆಗುವಾಗ ಅವ್ರು ವಿನಾಶ ಆಗಲ್ಲ, ಲೇಕಿನ್ ಸ್ವೇಚ್ಛಾ ಸೆ ಶರೀರ ಚೋಡೆಂಗೆ, ಖುಷಿಯಿಂದ ಹಗೂರವಾಗಿ ಶರೀರ ಬಿಡ್ತಾರೆ ಅಂತಾರೆ ಬಾಬಾ. ಎಲ್ಲರೂ ಶರೀರ ಬಿಡೋ ಹಾಗೆ ಅವರು ಶರೀರ ಬಿಡಲ್ಲ. ಯೋಗಕ್ಕೂ ಕಿನಾರೆ ಕರ್ಮ ಮೇ ಬ್ಯುಸಿ ಹೋ ಜಾನ ಯಹಿ ಅಲ್ಬೇಲಾಪನ್ ಹೇ. ಯೋಗವನ್ನು ಬದಿಗೆಟ್ಟು ಕರ್ಮದಲ್ಲಿ ಬ್ಯುಸಿ ಆಗೋದು ಇದು ಹುಡುಗಾಟಿಕೆಯಾಗಿದೆ ಅಂತಾರೆ ಬಾಬಾ. ಅವ್ಯಕ್ತ ಇಶಾರೆ रूहानी रॉयल्टी और प्यूरिटी की पर्सनालिटी धारण करो. ಅವ್ಯಕ್ತ ಇಶಾರೆ ಆತ್ಮಿಕ ರಾಯಲ್ಟಿ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಳ್ಳ್ರಿ. ಪ್ಯೂರಿಟಿ ಕಿ ರಾಯಲ್ಟಿ ಅರ್ಥಾತ್ ಏಕವೃತ ಬನ್ನ, ಏಕ್ ಬಾಬಾ ದೂಸರ ನ ಕೊಯ್. ಪವಿತ್ರತೆಯ ರಾಯಲ್ಟಿ ಅಂದ್ರೇನು? ಏಕವೃತ ಆಗೋದು, ಒಬ್ಬ ತಂದೆ ಅಲ್ಲದೆ ಬೇರೆ ಯಾರೂ ಇಲ್ಲ. ಇಸ್ ಬ್ರಾಹ್ಮಣ ಜೀವನ ಮೇ ಸಂಪೂರ್ಣ ಪಾವನ್ ಬನ್ನೆ ಕೆ ಲಿಯೆ ಏಕವೃತ ಕಾ ಪಾಠ ಪಕ್ಕಾ ಕರ್ಲು. ಈ ಬ್ರಾಹ್ಮಣ ಜೀವನದಲ್ಲಿ ಸಂಪೂರ್ಣ ಪಾವನ ಆಗೋದಕ್ಕೋಸ್ಕರ ಏಕವೃತದ ಪಾಠ ಪಕ್ಕಾ ಮಾಡಿಕೊಳ್ಳ್ರಿ. ವೃತ್ತಿ ಮೇ ಶುಭ ಭಾವನಾ ಶುಭ ಕಾಮನಾ ಹೋ. ನಮ್ಮ ವಿಚಾರದಲ್ಲಿ ಶುಭ ಭಾವನೆ ಶುಭ ಕಾಮನೆ ಇರಲಿ. ದೃಷ್ಟಿ ದ್ವಾರ ಹರೇಕೋ ಆತ್ಮಿಕ ರೂಪ ಮೇ ವ ಫರಿಸ್ತಾ ರೂಪ ಮೇ ದೇಖೋ. ದೃಷ್ಟಿಯ ಮೂಲಕ ಪ್ರತಿಯೊಬ್ಬರನ್ನು ಆತ್ಮಿಕ ರೂಪದಲ್ಲಿ ಅಥವಾ ಫರಿಸ್ತಾ ರೂಪದಲ್ಲಿ ನೋಡ್ರಿ. ಕರ್ಮ ದ್ವಾರ ಹರ ಆತ್ಮಕ್ಕೋ ಸುಖ ದೋ ಅವ್ರು ಸುಖಲೋ. ಕರ್ಮದ ಮೂಲಕ ಪ್ರತಿಯೊಂದು ಆತ್ಮಕ್ಕೂ ಸುಖ ಕೊಡಿ, ಸುಖ ಪಡೀರಿ. ಕೊಯ್ ದುಃಖ ದೇ ಗಾಲಿ ದೇ ಇನ್ಸಲ್ಟ್ ಕರೆ ತೋ ಆಪ್ ಸಹನಶೀಲ ದೇವಿ ಸಹನಶೀಲ್ ದೇವ್ ಬಂಜಾವ್. ಬಾಬಾ ಹೇಳ್ತಾರೆ ಯಾರೇ ನಿಮಗೆ ದುಃಖ ಕೊಡಲಿ, ಯಾರೇ ನಿಮಗೆ ಬೈಲಿ, ಇನ್ಸಲ್ಟ್ ಮಾಡಲಿ, ಆದರೆ ತಾವು ಸಹನಶೀಲ ದೇವ ಆಗ್ರಿ, ಸಹನಶೀಲತೆಯ ದೇವಿ ಆಗ್ರಿ ಅಂತ ಬಾಬಾ ಮಕ್ಕಳಿಗೆ ಹೇಳ್ತಾರೆ. ಅಚ್ಚಾ, ಓಂ ಶಾಂತಿ.